ನನ್ನ ಹೆಸರು ಡಾಕ್ಟರ್ ರಮೇಶ್ ಕಾಮತ್ ಅಂತ. ಐ ಆಮ್ ಎ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗ್ರ್ಯಾಜುಯೇಟ್. 1971ನಲ್ಲಿ ಸೇರಿಕೊಂಡು 75ನಲ್ಲಿ ನಾನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪದವೀಧರನಾದೆ. ಗಿರೀಶ್ ಕಾಸರವಡೆ ಎಲ್ಲ ನನ್ನ ಜೂನಿಯರ್ ಆಗಿದ್ದರು. ಅವರು 72 ಬ್ಯಾಚ್ನವರು. ಪಿ ಲಂಕೇಶ್ ಅವ್ರ ಹತ್ರ ಅವರ ಎಲ್ಲ ಫಿಲ್ಮ್ಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ಪಲ್ಲವಿ, ಅನುರೂಪ, ಕಂಡವಿದೆಕೋ, ಎಲ್ಲಿಂದಲೋ ಬಂದವರು ಎಲ್ಲ ಚಿತ್ರಕ್ಕೂ, ಅವರೆಲ್ಲ ಡಾಕ್ಯುಮೆಂಟ್ರಿ ಚಿತ್ರಕ್ಕೂ ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ನಂತರ 1980ರಲ್ಲಿ ಲಂಕೇಶ್ ಅವರು ಚಲನಚಿತ್ರ ಮಾಡೋದನ್ನು ನಿಲ್ಲಿಸಿದ್ರು. ಯಾವುದೋ ಕಾರಣಕ್ಕೆ ಏನು ಮಾಡೋದಿಲ್ಲ, ಸಿನಿಮಾ ತುಂಬ ದುಡ್ಡು ಕಳ್ಕೊಂಡೆ ಅಂತ. ಆವಾಗ ನಾನೊಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಾಯಿಯವರು ಹೇಳಿದ್ರು, ಕೊಂಕಣಿ ಭಾಷೆಯಲ್ಲಿ ಇದುವರೆಗೂ ಚಲನಚಿತ್ರನೇ ಇಲ್ಲ, ನಮ್ಮ ಮಾತೃಭಾಷೆ ಕೊಂಕಣಿಪ್ಪ, ಸಾಮಾನ್ಯವಾಗಿ ಋಣಗಳಿರುತ್ತಂತೆ. ಒಂದು ನಮ್ಮ ತಂದೆ ತಾಯಿಯ ಋಣ, ನಮ್ಮ ಟೀಚರ್ಗಳ ಋಣ, ಅಂದರೆ ನಮ್ಮ ಶಿಕ್ಷಕರ ಋಣ, ಆ ಊರಿನ ಋಣ, ಆ ದೇಶದ ಋಣ. ಅದೇ ತರಹ ಭಾಷಾ ಋಣ ಅಂತ ಇರುತ್ತಂತೆ. ಮಾತೃಭಾಷೆಯಿಂದ ನೀವು ಶುರು ಮಾಡೋದು ಜನ್ಮದಲ್ಲಿ ಹುಟ್ಟಿದ ಕೂಡಲೇ. ಆ ಭಾಷೆ ಋಣ ಸಂದಾಯಕ್ಕೋಸ್ಕರ ನೀನು ಕೊಂಕಣಿ ಭಾಷೆನಲ್ಲಿ ಸಿನಿಮಾ ಮಾಡಪ್ಪ ಅಂತ ಹೇಳಿದ್ರು. ಅದು 1980ರಲ್ಲಿ. ಆವಾಗ ನಮ್ಮ ಕೊಂಕಣಿ ಭಾಷೆಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರಲಿಲ್ಲ. 1982ನಲ್ಲಿ ಸಿಕ್ತು. ಬಹುಶಃ ನನ್ನ ಜನಮನ ಕೊಂಕಣಿ ಚಲನಚಿತ್ರ ಪ್ರಪ್ರಥಮ ಭಾರತ ದೇಶದಲ್ಲೇ ತಯಾರಾದಂತಹ ಸಾರಸ್ವತ ಕೊಂಕಣಿ ಚಲನಚಿತ್ರ. ಅದಾದಮೇಲೆ ಇದುವರೆಗೂ 10 ಸಿನಿಮಾ ಮಾತ್ರ ಬಂತು. ಯಾಕಂದರೆ ಅದ್ರಲ್ಲಿ ದುಡ್ಡಿಲ್ಲ, ಬಂಡವಾಳ ಹಾಕಿದ್ರೆ ವಾಪಸ್ ಬರೋದಿಲ್ಲ, ಥಿಯೇಟ್ರಿಗೆ ಜನ ಬರೋದಿಲ್ಲ. ಯಾಕಂದರೆ ನಮ್ಮದು ಅಲ್ಪಸಂಖ್ಯಾತರಿರುವಂಥದ್ದು. ಆ ಭಾಷೆಯಲ್ಲೇ ನಾನು ಇದುವರೆಗೂ 10 ಸಿನಿಮಾದರಲ್ಲಿ 5 ಸಿನಿಮಾ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಈ 75ನೇ ವರ್ಷದಲ್ಲೂ ಕೂಡ ಈ ಒಂದು ಚಲನಚಿತ್ರ ನಗ್ನ ಸತ್ಯ ಅಂತ ಮಾಡಿದ್ದೇನೆ. ನಾನು ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಫಿಲಮ್ ಮಾಡೋದಿಲ್ಲ. ಡಿಶಮ್ ಫೈಟಿಂಗು, ಡ್ಯಾನ್ಸು, ಪಾರ್ ಸುತ್ತಾಡೋದು ಆ ಥರದ್ದು ನನಗೆ ಇಷ್ಟ ಇಲ್ಲ. ಏನಾದರೂ ಒಂದು ಸಮಾಜಕ್ಕೆ ಏನೋ ಒಂದು ಇದನ್ನು ತಲುಪಿಸ್ಬೇಕು. ನಾವು ಸಮಾಜ ಅದರಿಂದ ಏನಾದರೂ ಒಂದು ಅರ್ಥಕೊಳ್ಬೇಕು. ಅಥವಾ ಒಂದು ಸಿನಿಮಾ ನೋಡಿದಾಗ ಏನಾದರೂ ಒಂದು ಮನೆಗೆ ತೊಗೊಂಡೋಗ್ಬೇಕು ಅವ್ರ ಹೃದಯದಲ್ಲಿ, ಮನಸ್ಸಿನಲ್ಲಿ. ಇಲ್ಲಿರೋದು ಸಿನಿಮಾನೇ ಅಲ್ಲ, ಇವತ್ತು ನೋಡ್ಬಿಟ್ಟು ನಾಳೆ ಮರ್ತು ಬಿಡೋದಾದರೆ ಅದು ಯಾತಕ್ಕೆ ಸಿನಿಮಾ ಅಂತ ಕರಿತೀವಿ. ಅದು ಸಮೂಹ ಮಾಧ್ಯಮ. ಆ ಥರ ಕೊಂಕಣಿ ನನ್ನ ಎಲ್ಲ ಚಲನಚಿತ್ರದಲ್ಲೂ ಒಂದಲ್ಲ ಒಂದು ವಿಶೇಷವಾದ ಸಂಗತಿಗಳಿರುತ್ತೆ. ಈಗ ಮಾಡಿರೋ ಚಿತ್ರ ನಗ್ನ ಸತ್ಯ ಅಂತ ಈ 75ನೇ ವರ್ಷದಲ್ಲಿ ಮಾಡಿದ್ದೀನಿ. I call upon Srimati Gauri Ganesh Prabhu to honor. I request Dr. Ramesh Kamat. ಇಷ್ಟು ಜನ ನೀವು ಬರಲಿ ಇದಕ್ಕೋಸ್ಕರ ಸೇರಿದ್ದೀರ. ಇಟ್ ವಾಸ್ ರಿಯಲಿ ವಂಡರ್ಫುಲ್. ಇವತ್ತರ ಪಾಸಿಟಿವ್ ಅಟ್ಮಾಸ್ಫಿಯರ್ ಬೇಕಾಗಿದೆ ಇಲ್ಲಿ. ನಮ್ಮ ಕನ್ನಡ ಮೂವಿ ಅದು ಒಂದು 7ನೇ ಮೂವಿ 5ನೇ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನಾವೆಲ್ಲ ಅದನ್ನು ವಿಟ್ನೆಸ್ ಮಾಡ್ತಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ನಾನು ತುಂಬ ಕುತೂಹಲ ಇದೆ ಹೇಗೆ ಅಂತ. ಕೊಂಕಣಿ ಭಾಷೆ ಕೇಳಲೇ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಸಬ್ ಟೈಟಲ್ ಬರ್ತಾ ಇದೆ ಅಂತ ಗೊತ್ತಾಯಿತು. ಅದು ತುಂಬ ಅವರು ಏನಂತ ಹೇಳಿದ್ರೆ ಅವರು ತುಂಬ ಕಮ್ಮಿ ದುಡ್ಡಲ್ಲಿ ವೆರಿ ಎಫೆಕ್ಟಿವ್ ಮೂವಿ ತೆಗ್ತಾ ಇದ್ದಾರೆ. ಸೊ ಹೀಗೆ ಆಗಿ ಈ ಮೂವಿ 25 ವರ್ಷನೇ ಈ ಮೂವಿನೇ ನಾವೆಲ್ಲ ವಿಟ್ನೆಸ್ ಮಾಡೋದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಯಾರು ಕೇಳಿದ್ರೆ ಏನಿದೆ ನಮ್ಗೆ ಯಾರು ಸಜೆಸ್ಟ್ ಮಾಡಿದ್ರೆ ಇವ್ರನ್ನ ತಗೊಂಡು ಜಿವಿ ಮಾಡ್ಕೊಳ್ಳಿ ಅಂತ ಅವ್ರು ಕೇಳಿದ್ರೆ ಅವ್ರು ದುಡ್ಡು ಕೊಡೋಕ್ಕಾಗತ್ತೈತೆ. ಅವ್ರು ಬೇರೆ ಡೈಲಿ 1 ಲಕ್ಷ ತಗೋತಾರೆ.
ಮಾಡಿದ್ರೆ ನಮಗೆ ಸಾಧ್ಯ. ನಾನು ಹೇಳಿದೆ ಮೇಡಮ್ ನನಗೆ 10,000 ಆಗತ್ತೆ ಮಾಡೋದಾದ್ರೆ ಮಾಡಿ ಬಿಟ್ಟಿದ್ದೆ ಸರ್, ಅದು ಕೊಡಬೇಡಿ ಸರ್, ಹೋಗ್ಲಿ ಇಲ್ಲ ಮಾಡ್ತೀವಿ ಮಾತಾಡಬೇಕು ಆಸೆ ಪಡ್ತಾರೆ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಅಂಡ್ ಆಲ್. ಇವತ್ತು ಇಲ್ಲಿಗೆ ಬಂದಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ, ಹಿರಿಯರಿಗೆ, ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೆಂತ ಮೂಮೆಂಟ್ ಅಂದ್ರೆ ಇಂಟರ್ವ್ಯೂ ಮೊದಲು ಅಳ್ಬೇಡ ಆಗಿ ಅಂತ ಹೇಳೋ ಕ್ಷಣ, ಓಕೆನಾ? ಬಿಕಾಸ್ ಇದು ನನಗೆ ತುಂಬಾನೇ ಸ್ಪೆಷಲ್ ಡೇ. I just love this day, okay na? So, ಯಾವ ಮೂವಿ ಒಪ್ಕೊಳ್ಳೋ ಮುಂಚೆ ಆ ಪಾತ್ರ ನಮ್ಗೆ ಹೆದರಿಸಿದ್ರೆ ಅಂತ ಮೂವಿ ಗ್ಯಾರಂಟಿ ಮಾಡಲೇಬೇಕಾದ್ರೆ, ನನ್ಗಂತೂ ಚಾಲೆಂಜಿಂಗ್ ರೋಲ್ ಮಾಡೋದು ಸಕ್ಕತ್ ಇಷ್ಟ. ಅದರಲ್ಲಿ ರಮೇಶ್ ಸರ್ ಒಂದೇ ಮೂವಿಯಲ್ಲಿ 2 ಪಾತ್ರಗಳು ಬಿಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಸರ್. ಆಮೇಲೆ ನಾನು ಇನ್ನೂ ತುಂಬಾನೇ ಖುಷಿ ಪಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ, ಅಕ್ಕ, ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್, ಬೇರೆ ಮೂವಿ ಡೈರೆಕ್ಟರ್ಸ್ ಎಲ್ಲರೂ ನನ್ನ ಮೂವಿ ನೋಡಕ್ ಬಂದಿದ್ದಾರೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಸೊ ನನ್ನ ಸತ್ಯ ಬಗ್ಗೆ ಹೇಳ್ಬೇಕಂದ್ರೆ ನಾನು ಡಬಲ್ ಶೇಡ್ ರೋಲ್ ಪ್ಲೇ ಮಾಡಿದ್ದೇನೆ. ಒಂದ್ ಕಡೆ ಮಧ್ಯಮ ವರ್ಗದ ತಾಯಿ, ಇಮೋಷನಲ್ ಬಟ್ ಸ್ಟ್ರಾಂಗ್ ನಮ್ಮ ಅಮ್ಮನ ತರ. ಇನ್ನೊಂದ್ ಕಡೆ ನೋಡಿದ್ರೆ ಬೋಲ್ಡ್ ಜರ್ನಲಿಸ್ಟ್, ನೇರವಾಗಿ ಮಾತಾಡೋ ಪತ್ರಕರ್ತೆ ನಂತರ. ಸೊ ಇದೆರಡು ವಿಭಿನ್ನ ವ್ಯಕ್ತಿತ್ವಗಳು. ಚಾಲೆಂಜಿಂಗ್ ಇತ್ತು ಬಟ್ ಸಕ್ಕತ್ ಖುಷಿ ಕೊಡ್ತು. ಆಮೇಲೆ ನನ್ನ ಸತ್ಯದಲ್ಲಿ ಆಕ್ಟ್ ಮಾಡೋ ಎಲ್ಲ ಕಲಾವಿದರಿಗೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು ಭಾಗ್ಯ ಅವರೇ. इंपॉर्टेंट फैक्टर्स, एक रमेश कामत मिलकर पाएगा, एक ग्रुप दयानंद पहले मोहित माई अन्य विद्याओं एक समाज अंतो खंचे विषय वाचा. The only person in Bangalore who contributes, who supports, who encourages the sector ಸೈಡ್ ತೆಗಿಬೇಕು. ಫೇಸಿಗೆ ವಾಟರ್ ಬಿಡ್ತೀವಿ ಮಾತಾಡ್ತಿದ್ದಲ್ಲ. दयानंद पहिले आणि मोहीन माईने ताईंचे आशीर्वाद सगळे समाजामात्र नाही पण तो एंटायर कम्युनिटीने असं म्हणून निर्णय करून भाग घेतो. आज ही काही त्यांनी गणकर प्याज की नहीं खाता दयानंद पे सपोर्ट आएंगे. actually ఒకటి కన్నడలో ఒకటి ಹೆಸರುಗಳಿಲ್ಲ ಅಂತ ಮಾಡಿ ಹಾಗಾಗಿ ಇದೊಂದು ಪುನಃ ಕೊಂದಣಿ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಕೊಂದಣಿ ಇಂಗ್ಲಿಷ್ ಕ್ಷಮಿಸಬೇಕು. सर्व विशिष्ट सर्व कोंकणी संस्कृत कोंकणी ಖುಷಿ ಅದಕ್ಕೆ ನಾವು ಹಾಗೆ ಸತ್ಯ ನಮಗೆ ನೇಕೆಡ್ ಇಂಗ್ಲಿಷ್ ವರ್ಡ್ ಭಾರಿ ಖುಷಿ
ಸಾಧಾರಣ 50-60 ವರ್ಷ ಅವನು 3 BSc ಮುಗಿಸುವಾಗ ಇನ್ನೇ ಇಷ್ಟವಾಗಿ ಅವರಿಗೆ ರಮೇಶ್ ಅವರು ಇರ್ತಿರಲ್ಲ ಅವರಿಗೆ ಇಷ್ಟವಿಲ್ಲ ಎಂತ ಟೀಚರ್ ಅವ್ರು BSc ಕಂಪ್ಲೇಂಟ್ ಮಾಡಿದ್ದೀನಿ ನಾಟಕ ಆಮೇಲೆ ನಾನು ಹುಡುಗರು ಹಾಕಲ್ಲ ಆಮೇಲೆ ಇಂಗ್ಲೀಷ್ ನಾಟಕ ಫಿಲ್ಮ್ ನಾಟಕ ಹಾಕೋದಿಲ್ಲ ಚಾಕರಿ ಆ ಫಿಲ್ಮ್ ಅದು ಏ ಫಿಲ್ಮ್ ಮಾಡಿ ಆದ್ರೂ ಕನ್ನಡ ಫಿಲ್ಮ್ ನಾವು ಊರು ಮಾಡಿಸಲು ನ್ಯಾಯ ಮಾಡ್ತಾನೆ ಸಾಗಲ್ಲ ಬಾಕ್ಸ್ ಆಫೀಸ್